ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಸೆಕೆಂಡ್ ಸೆಮಿಸ್ಟರ್ನಲ್ಲಿ ಬರುವಂತಹ 5 ಅಂಕದ ಎರಡನೇ ಮೆಥಡ್ನ ಪ್ರಶ್ನೆ ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ ಮತ್ತು ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಕ್ಯಾಲ್ಕುಲೇಷನ್ ಹೇಗೆ ಮಾಡೋದು ಅದರ ಬಗ್ಗೆ ನೋಡೋಣ. ಸೊ ಯಾವಾಗಲೂ ನೀವು ಮೊದಲು ಕೊಟ್ಟ ಪ್ರಶ್ನೆಯಲ್ಲಿ ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ನಲ್ಲಿ ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ನ ಬಿಡಿಸ್ಬೇಕು ಫಸ್ಟು. ಸೊ ಇದರಲ್ಲಿ 4 ಐಟಮ್ ಬರುತ್ತೆ. ಪ್ರಶ್ನೆಯಲ್ಲಿ ಯಾವುದೇ ಟ್ಯಾಕ್ಸ್ ಕೊಡಲಿ ಆ ಅಮೌಂಟ್ನ ಈ ಅಕೌಂಟ್ನಲ್ಲಿ ತೊಗೊತೀವಿ. ಮುನ್ಸಿಪಲ್ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್, ವೆಲ್ತ್ ಟ್ಯಾಕ್ಸ್, ಸೇಲ್ಸ್ ಟ್ಯಾಕ್ಸ್, ಯಾವುದೇ ಟ್ಯಾಕ್ಸ್ ಕೊಟ್ಟರು ಈ ಅಕೌಂಟಲ್ಲಿ ತೊಗೊತೀವಿ. 3 ಎಕ್ಸ್ಪೆನ್ಸಸ್ ತೊಗೊತೀವಿ. ಒಂದು ಸ್ಯಾಲ್ರಿ, ಒಂದು ವೇಜಸ್, ಒಂದು ರೆಂಟ್. ಸೊ ಈ 3 ಐಟಮ್ನ ಬಿಟ್ಟರೆ ಪ್ರಶ್ನೆಯಲ್ಲಿ ಯಾವುದೇ ಐಟಮ್ ಕೊಟ್ಟರು ಅದು ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್. ಸೊ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ಗೆ ಯಾವುದೇ ಫಾರ್ಮ್ಯಾಟ್ ನೆನಪಿಡುವ ಅವಶ್ಯಕತೆ ಇಲ್ಲ. ಕೊಟ್ಟ ಪ್ರಶ್ನೆಯಲ್ಲಿ 4 ಐಟಮ್ನ ನೀವು ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ಗೆ ತೆಗೆದುಕೊಂಡು ಉಳಿದಿದ್ದೆಲ್ಲ ಐಟಮ್ನ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ಗೆ ಎಂಟ್ರಿ ಮಾಡಬಹುದು. ಸೊ ಇದು ಫಾರ್ಮ್ಯಾಟ್ ಇರುತ್ತೆ. ಸೊ ಈಗ ಏನು ಮಾಡೋದಂದರೆ ಈ ಪ್ರಶ್ನೆಯಲ್ಲಿ ಪ್ರಶ್ನೆಯೊಳಗೆ ಏನೇನು ಐಟಮ್ ಇದೆ, ಏನು ಕಂಡಿಡಿ ಅನ್ನೋದನ್ನು ಫಸ್ಟ್ ನೋಡೋಣ. ಕ್ಯಾಲ್ಕುಲೇಟ್ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಆ್ಯಂಡ್ ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ ಫ್ರಮ್ ದಿ ಫಾಲೋಯಿಂಗ್. So they have told to calculate unsecured creditors, preferential creditors from the following information. For this purpose, we have to first calculate preferential creditors. ಮೊದಲಿಗೆ ನಾವು ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ನ ಕಂಡುಹಿಡಿತೀವಿ. ಸೊ ಮೊದಲಿನಲ್ಲಿ ಏನು ಮಾಡ್ತೀನಿ, ಇದರಲ್ಲಿರುವಂಥ ಟ್ಯಾಕ್ಸ್ ಅಮೌಂಟ್ಸ್ನ ಹುಡುಕ್ತೀನಿ. ಸೊ ಎಷ್ಟು ಟ್ಯಾಕ್ಸ್ ಅಮೌಂಟ್ ಇದೆ ಅದನ್ನು ನೋಡೋಣ. ಸೊ ಮೊದಲನೇದು ಮುನ್ಸಿಪಲ್ ಟ್ಯಾಕ್ಸ್ ಇದೆ, ನೆಕ್ಸ್ಟ್ ವೆಲ್ತ್ ಟ್ಯಾಕ್ಸ್ ಇದೆ. ಸೊ 2 ಟ್ಯಾಕ್ಸ್ನ ಟ್ರಾನ್ಸಾಕ್ಷನ್ ಬಂದಿದೆ. ಮೊದಲು ಅಕೌಂಟ್ನಲ್ಲಿ ಟ್ಯಾಕ್ಸ್ನ ಟ್ರಾನ್ಸಾಕ್ಷನ್ನ ಎಂಟ್ರಿ ಮಾಡಬೇಕು. ಇದರಲ್ಲಿ ಮುನ್ಸಿಪಲ್ ಟ್ಯಾಕ್ಸ್ 10,000 ಇದೆ, ವೆಲ್ತ್ ಟ್ಯಾಕ್ಸ್ 5,000 ಇದೆ. ಸೊ ಮೊದಲು ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ನ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಹೆಡ್ಡಿಂಗು ಕ್ಯಾಲ್ಕುಲೇಷನ್ ಆಫ್ ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ ಅಂತ ಬರೆದು 2 ಕಾಲಮ್ನ ಮೆನ್ಷನ್ ಮಾಡ್ಕೋಬೇಕು. ಒಂದು ಪರ್ಟಿಕ್ಯುಲರ್ ಕಾಲಮ್, ಒಂದು ಅಮೌಂಟ್ಗೋಸ್ಕರ ರುಪೀಸ್ ಕಾಲಮ್. ಸೊ ಮೊದಲಿಗೆ ಟ್ಯಾಕ್ಸ್ನ ಕ್ವಶನ್ ಅಲ್ಲಿ ನೋಡಬೇಕು. ಇದರಲ್ಲಿ 2 ಟ್ಯಾಕ್ಸ್ ಇದೆ, ಒಂದು ಮುನ್ಸಿಪಲ್ ಟ್ಯಾಕ್ಸ್ ಇದೆ, ಒಂದು ವೆಲ್ತ್ ಟ್ಯಾಕ್ಸ್ ಇದೆ. ಸೊ ಮೊದಲು ಮುನ್ಸಿಪಲ್ ಟ್ಯಾಕ್ಸ್ನ ಎಂಟ್ರಿ ಮಾಡ್ತೀನಿ. ಸೊ ಮುನ್ಸಿಪಲ್ ಟ್ಯಾಕ್ಸ್ ಅಮೌಂಟ್ ಏನಿದೆ 10,000 ಇದೆ. ಇನ್ನೊಂದು ವೆಲ್ತ್ ಟ್ಯಾಕ್ಸ್ ಇದೆ, ಅದು 5,000 ಇದೆ. ಸೊ ಮುನ್ಸಿಪಲ್ ಟ್ಯಾಕ್ಸ್ ಮತ್ತು ವೆಲ್ತ್ ಟ್ಯಾಕ್ಸ್ನ ಎಂಟ್ರಿ ಮಾಡ್ಕೋಬೇಕು. 10,000 ಮುನ್ಸಿಪಲ್ ಟ್ಯಾಕ್ಸ್, 5,000 ವೆಲ್ತ್ ಟ್ಯಾಕ್ಸ್. ಇವೆರಡು ಅಮೌಂಟ್ನ ಎಂಟ್ರಿ ಮಾಡಿದ ನಂತರ ಸ್ಯಾಲ್ರಿ ಇದ್ದರೆ ಪ್ರಶ್ನೆಯಲ್ಲಿ ಹುಡ್ಕೋಬೇಕು. ಸೊ ಸ್ಯಾಲ್ರಿಗೆ ಆ್ಯಕ್ಟ್ 1909 ಆ್ಯಕ್ಟ್ ಪ್ರಕಾರ ಸೊ ಡಿಡಕ್ಷನ್ ಇರುತ್ತೆ. ಸೊ ಸ್ಯಾಲ್ರಿ ಎಷ್ಟಿದೆ ಈ ಪ್ರಶ್ನೆಯಲ್ಲಿ 2,000 ಇದೆ. ಸೊ ಇದರಲ್ಲಿ ಎಷ್ಟು ಜನ ಕೆಲಸಗಾರಿದ್ದಾರೆ ಅದನ್ನು ನೋಡಬೇಕು. ಮಂತ್ಸ್ ನಿಮಗೆ ಎದಕ್ಕೂ ಯೂಸ್ ಇರಲ್ಲ. ಸ್ಯಾಲ್ರಿಗೆ ಮಂತ್ಸ್ ಮತ್ತು ವರ್ಕರ್ಸ್ ನಂಬರ್ಸ್ನ ಕೊಟ್ಟಿರ್ತಾರೆ, ನೀವು ವರ್ಕರ್ಸ್ ನಂಬರ್ಸ್ ಅಷ್ಟೇ ಯೂಸ್ ಮಾಡ್ಕೋಬೇಕು. ಸೊ ಅಮೌಂಟ್ ಎಷ್ಟಿದೆ ಸ್ಯಾಲ್ರಿದು ಅಂದರೆ 2,000. ವರ್ಕರ್ಸ್ ಎಷ್ಟು ಜನ ಇದ್ದಾರೆ ಅಂದರೆ 4 ಜನ ವರ್ಕರ್ಸ್ ಇದ್ದಾರೆ. ಸೊ ಇದನ್ನು ನೀವು ನೋಡ್ಕೋಬೇಕಾಗುತ್ತೆ. ಸೊ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಸ್ಯಾಲ್ರಿ ಅನ್ನೋ ಟ್ರಾನ್ಸಾಕ್ಷನ್ನ ಎಂಟ್ರಿ ಮಾಡ್ಕೋಬೇಕು. ಸೊ ಈ ಸ್ಯಾಲ್ರಿ ಟ್ರಾನ್ಸಾಕ್ಷನ್ನ ಅಮೌಂಟ್ ಏನಿದೆ ಅದನ್ನು ಫಸ್ಟ್ ಬರ್ಕೋಬೇಕಾಗುತ್ತೆ. ಸೊ ಸ್ಯಾಲ್ರಿ ಅಮೌಂಟ್ ಪ್ರಶ್ನೆಯಲ್ಲಿ ಎಷ್ಟಿದೆ ಅಂದರೆ 2,000 ಇದೆ. ಡಿಡಕ್ಷನ್ ಇರುತ್ತೆ ಮೈನಸ್. ಈಗ ಪ್ರಶ್ನೆಯಲ್ಲಿ ಏನಾಗಿದೆ ಅಂದರೆ ಎಷ್ಟು ವರ್ಕರ್ಸ್ ಇದ್ದಾರೆ ಅದನ್ನು ನೋಡ್ಕೊಂಡಿರ್ಬೇಕು. ಸೊ ಆ್ಯಕ್ಟ್ ಏನಿದೆ ಅಂದರೆ 300 ರುಪೀಸ್ ಪರ್ ಪರ್ಸನ್, 300 ರೂಪಾಯಿ ಒಬ್ಬ ವ್ಯಕ್ತಿಗೆ ಏನು ಇನ್ಸಾಲ್ವೆನ್ಸಿ ಆದಾಗ ಪರ್ಮಿಷನ್ ಇರುತ್ತೆ, ಡಿಡಕ್ಷನ್ ಇರುತ್ತೆ. ಸೊ 300 ಪರ್ ಪರ್ಸನ್. ಸೊ ಇದರಲ್ಲಿರೋದು 4 ಜನ ಕ್ಲರ್ಕ್ಸ್ ಇದ್ದಾರೆ ಸ್ಯಾಲ್ರಿಗೋಸ್ಕರ. ಸೊ 300 ಇಂಟು 4 ಮಾಡ್ತೀನಿ. ಪ್ರಶ್ನೆ ಸ್ಯಾಲ್ರಿ ಕೊಟ್ಟಿರ್ತಾರಲ್ಲ ಅದರಲ್ಲಿ ಅವ್ರು ಕೊಟ್ಟಿರುವಂಥ ಅಮೌಂಟ್ನ ಫಸ್ಟ್ ತಗೋಬೇಕು. ಇದರಲ್ಲಿ 2,000 ಅಮೌಂಟ್ ಇದೆ. 300 ಇಂಟು 4 ಮಾಡಿದರೆ 1,200 ಬಂತು. 300 ನೀವೇ ನೆನ್ಪಿಟ್ಕೋಬೇಕು. ಇದು 1909 ಡೆಫಿಸಿಯನ್ಸಿ ಆ್ಯಕ್ಟ್ ಪ್ರಕಾರ 300 ರೂಪಾಯಿ ಕನ್ಸೆಷನ್ ಇರುತ್ತೆ. ಸೊ ಮೈನಸ್ ಮಾಡಿದಾಗ ಉಳಿಯುವಂಥ ರಿಮೈನಿಂಗ್ ಅಮೌಂಟ್ನ ಹಚ್ಚಬೇಕಾಗುತ್ತೆ. ಇನ್ನು ಸ್ಯಾಲ್ರಿ ಆದ ನಂತರ ನೀವು ವೇಜಸ್ನ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಟೋಟಲ್ ನಾವು ಹಚ್ಚೋ ಐಟಮ್ಸ್ ಇದರಲ್ಲಿ 4 ರೀತಿ. ಮೊದಲನೇದು ಟ್ಯಾಕ್ಸ್. ಈ ಪ್ರಶ್ನೆಯಲ್ಲಿ ಬಂದಿದ್ದು ಒಂದು ಮುನ್ಸಿಪಲ್ ಟ್ಯಾಕ್ಸ್ ಮತ್ತು ಒಂದು ವೆಲ್ತ್ ಟ್ಯಾಕ್ಸ್. ಸೊ ಟ್ಯಾಕ್ಸ್ನ ಎಂಟ್ರಿ ಡೈರೆಕ್ಟಾಗಿ ಮಾಡಬೇಕು, ಇದಕ್ಕೆ ಡಿಡಕ್ಷನ್ ಇರಲ್ಲ. ಎರಡನೇದು ಸ್ಯಾಲ್ರಿನ ನೀವು ಎಂಟ್ರಿ ಮಾಡುವಾಗ ಕೊಟ್ಟಿರುವಂಥ ಕ್ವಶನ್ನಲ್ಲಿರೋ ಅಮೌಂಟ್ನ ಇನ್ನರ್ ಕಾಲಮ್ನಲ್ಲಿ ಬರ್ಕೋಬೇಕು. ಮೈನಸ್ ಮಾಡುವಾಗ 300 ರೂಪಾಯಿ ಅನ್ನೋ ಅಮೌಂಟ್ನ ನೆನ್ಪಿಟ್ಕೋಬೇಕು. ಇದು ಆ್ಯಕ್ಟ್ ಪ್ರಕಾರ ರೂಲ್ಸ್. ಇಂಟು ನಂಬರ್ ಆಫ್ ಎಂಪ್ಲಾಯೀಸ್ನ ಕ್ವಶನಲ್ಲಿ ಕೊಟ್ಟಿರ್ತಾರೆ, ಎಷ್ಟು ಜನ ವರ್ಕರ್ಸ್ ಇದಾರಂತ. ಸೊ ಆ ಪ್ರಶ್ನೆಯಲ್ಲಿ ಮಂತ್ಸ್ ಕೂಡ ಇರುತ್ತೆ, ಅದು ಎದಕ್ಕೂ ಯೂಸ್ ಬರೋಲ್ಲ. ಸೊ ಕನ್ಫ್ಯೂಷನ್ ಆಗಲಿ ಅಂತಲೇ ಕೊಟ್ಟಿರ್ತಾರೆ, ಮಂತ್ಸ್ ಎದಕ್ಕೂ ಯೂಸ್ ಇರಲ್ಲ. ಇನ್ನು ನೆಕ್ಸ್ಟ್ ಏನು ಮಾಡಬೇಕಂದ್ರೆ ವೆಜಸ್ನ ಹುಡುಕಬೇಕು. ವೆಜಸ್ಗೂ ಕೂಡ ಸೇಮ್ ರೂಲ್ಸ್ ಇದೆ. ಸೊ ಮೊದಲು ಈ ಪ್ರಶ್ನೆಯಲ್ಲಿ ವೆಜಸ್ನ ನೋಡೋಣ. ಸೊ ಎಷ್ಟು ವೆಜಸ್ ಇದೆ ಅಂದರೆ ಸೊ ವೆಜಸ್ಸಿನ ಅಮೌಂಟ್ನ ನೋಡೋಣ. 4,000 ರುಪೀಸ್ ವೆಜಸ್ ಇದೆ. ಸೊ ಇದರಲ್ಲಿ ಎಷ್ಟು ಜನ ಕೆಲಸಗಾರಿದ್ದಾರೆ ಅದನ್ನು ನೋಡಬೇಕು. 3 ಕ್ಲರ್ಕ್ಸ್ ಇದ್ದಾರೆ. ಮಂತ್ಸ್ ನಿಮಗೆ ಯಾವುದಕ್ಕೂ ಯೂಸ್ ಇರಲ್ಲ, ಮಂತ್ಸು ನಿಮಗೆ ಯಾವುದಕ್ಕೂ ಯೂಸ್ ಇರಲ್ಲ. ಈಗ ವೆಜಸ್ನ ಎಂಟ್ರಿ ಮಾಡೋಣ. ಸೊ ಪ್ರಶ್ನೆಯಲ್ಲಿರುವಂಥ ವೆಜಸ್ ಅಮೌಂಟ್ನ ಮೊದಲು ಎಂಟ್ರಿ ಮಾಡ್ಕೊತೀನಿ. 4,000 ರುಪೀಸ್ ವೆಜಸ್ ಇದೆ. ಸೊ ಈ 4,000 ರುಪೀಸ್ಗೆ ನೀವು ಡಿಡಕ್ಷನ್ ಮಾಡೋದಿರುತ್ತೆ. ಆ ಡಿಡಕ್ಷನ್ ಎಷ್ಟು ಅಮೌಂಟ್ ಅನ್ನೋದು ನೆನ್ಪಿಟ್ಕೊಳ್ಳಿ. 100 ರುಪೀಸ್. ಸ್ಯಾಲ್ರಿ ಆದರೆ 300, ವೆಜಸ್ ಆದರೆ 100 ರುಪೀಸ್. ಸೊ ಎಷ್ಟು ಜನ ವರ್ಕರ್ಸ್ ಇದ್ದಾರೆ? 3 ಜನ ವರ್ಕರ್ಸ್ ಇದ್ದಾರೆ. 100 ಇಂಟು 3.
ಸೊ 300 ನೀವು ಡಿಡಕ್ಷನ್ ಮಾಡಬೇಕಾಗುತ್ತೆ. ಸೊ 300ನ ಡಿಡಕ್ಷನ್ ಮಾಡಿದ ನಂತರ ವೇಜಸ್ ಅಮೌಂಟ್ ಎಷ್ಟು ಉಳಿತಂದ್ರೆ 3700. 4000 ಪ್ರಶ್ನೆಯಲ್ಲಿ ಕೊಟ್ಟರು ಅಮೌಂಟು, ಅದರಲ್ಲಿ 300ನ ಡಿಡಕ್ಷನ್ ಮಾಡಿದ ನಂತರ 3700. ಸೊ ಟ್ಯಾಕ್ಸ್ ಹಚ್ಚೋದಾಯ್ತು, ಸ್ಯಾಲ್ರಿ ಹೇಗೆ ಹಚ್ಚಬೇಕು ಅನ್ನೋದು ಗೊತ್ತಾಯ್ತು, ವೇಜಸ್ ಹೇಗೆ ಹಚ್ಚಬೇಕು ಅನ್ನೋದು ಗೊತ್ತಾಯ್ತು. ಕೊನೆಯದಾಗಿ ಈಗ ರೆಂಟ್ ಒಂದು ಹಚ್ಚಬೇಕು. ಸೊ ರೆಂಟ್ ಹಚ್ಚಿದ್ರೆ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಕ್ಯಾಲ್ಕುಲೇಷನ್ ಕಂಪ್ಲೀಟ್ ಆದಂತೆ. ಸೊ ರೆಂಟ್ನ ಯಾವ ರೀತಿ ಎಂಟ್ರಿ ಮಾಡಬೇಕಂದ್ರೆ, ಸೊ ಇಲ್ಲಿ ಪ್ರಶ್ನೆಯಲ್ಲಿ ರೆಂಟಿನ ಅಮೌಂಟ್ ಮತ್ತು ರೆಂಟಿನ ಮಂತ್ಸ್ ಕೊಟ್ಟಿರ್ತಾರೆ. ಸೊ ರೆಂಟು 5 ಮಂತಿಗೆ 10,000 ಇದೆ ಇಲ್ಲಿ. ಸೊ ಅಮೌಂಟ್ನ ಡಿವೈಡೆಡ್ ಬೈ ಮಂತ್ ಮಾಡ್ಕೋಬೇಕು. 10,000 ಡಿವೈಡೆಡ್ ಬೈ 5 ಅಂದರೆ 1 ಮಂತಿನ ಮಾತ್ರ ನಾವು ಅಮೌಂಟ್ ಹಚ್ಚೋದಕ್ಕೆ ಪರ್ಮಿಷನ್ ಇರುತ್ತೆ. 2,000 ಬರುತ್ತೆ. ಸೊ ಎಷ್ಟೇ ಪ್ರಶ್ನೆಯಲ್ಲಿ ಅಮೌಂಟ್ ಕೊಡಲಿ, ಎಷ್ಟೇ ಮಂತ್ ಕೊಡಲಿ, ಅದನ್ನು ಡಿವೈಡೆಡ್ ಬೈ ಮಾಡಿ ಅಮೌಂಟ್ ಹಚ್ಚಬೇಕಾಗುತ್ತೆ. ಇದು ರೆಂಟ್ ಹಚ್ಚೋ ಸಿಸ್ಟಮ್. ಸೊ ರೆಂಟು 10,000 ಇದೆ, ಡಿವೈಡೆಡ್ ಬೈ 5 ಮಾಡಿದಾಗ ಅಮೌಂಟು 2,000 ಬರುತ್ತೆ. ಸೊ 2,000 ಅಮೌಂಟ್, ಇದನ್ನು ಟೋಟಲ್ ಮಾಡಿದರೆ ನಿಮ್ಮದು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಮುಗಿದಂತೆ. ಸೊ ಯಾವಾಗಲೂ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಬಿಡಿಸುವಾಗ 4 ಅಮೌಂಟ್ ಹಚ್ಚೋದು. ಒಂದು ಟ್ಯಾಕ್ಸ್ ಹಚ್ಚಬೇಕು, ಒಂದು ಸ್ಯಾಲ್ರಿ, ಒಂದು ವೇಜಸ್, ಒಂದು ರೆಂಟ್. ಸೊ ಟ್ಯಾಕ್ಸ್ ಎಷ್ಟೇ ಬರಲಿ ಅವಿಷ್ಟನ್ನು ನಾವು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ನಲ್ಲಿ ಎಂಟ್ರಿ ಮಾಡ್ತೀವಿ. ಸ್ಯಾಲ್ರಿ ಮತ್ತು ವೇಜಸ್ ಮಾಡುವಾಗ ಡಿಡಕ್ಷನ್ ನೆನ್ಪಿಟ್ಕೋತೀವಿ. ಸ್ಯಾಲ್ರಿಗೆ 300 ನೆನ್ಪಿಟ್ಕೋಬೇಕು, ವೇಜಸ್ಗೆ 100 ಪರ್ ಪರ್ಸನ್. ಇದು ಸೊ ಎಷ್ಟು ಜನ ಕ್ಲರ್ಕ್ ಇರ್ತಾರೆ ಅಥವಾ ಎಷ್ಟು ಜನ ಎಂಪ್ಲಾಯೀಸ್ ಇರ್ತಾರೆ, ನಂಬರ್ ಆಫ್ ಎಂಪ್ಲಾಯೀಸ್ನ ಮಲ್ಟಿಪ್ಲೈ ಮಾಡಿ ಆಮೇಲೆ ಅವ್ರು ಕೊಟ್ಟ ಅಮೌಂಟ್ನಲ್ಲಿ ಡಿಡಕ್ಷನ್ ಮಾಡಿ ಅಮೌಂಟ್ ಹಚ್ಚಬೇಕು, ಮೈನಸ್ ಮಾಡಿ ಅಮೌಂಟ್ ಹಚ್ಚಬೇಕು. ಇನ್ನು ರೆಂಟ್ ಬಿಡಿಸುವಾಗ ಡಿವೈಡೆಡ್ ಬೈ ಮಾಡಬೇಕು. ಸೊ ಪ್ರಶ್ನೆಯಲ್ಲಿ ಇದ್ದಿದ್ದು 10,000 ಡಿವೈಡೆಡ್ ಬೈ 5 ಮಂತ್ಸ್ ಇದೆ. ಸೊ ಮಾಡಿದಾಗ 2,000 ಬಂದಿದೆ. ನೆಕ್ಸ್ಟ್ ಕೆಲಸ ಟೋಟಲ್ ಮಾಡ್ಕೋಬೇಕು. ಸೊ ಇನ್ನಿಷ್ಟು ಟೋಟಲ್ ಮಾಡೋಣ. 10,000 ಪ್ಲಸ್ 5,000 ಪ್ಲಸ್ 800 ಪ್ಲಸ್ 3,700 ಪ್ಲಸ್ 2,000. ಸೊ ಟೋಟಲ್ ಅಮೌಂಟ್ ಏನಿದೆ 21,500. ಸೊ ಎಷ್ಟು ಬಂದಿದೆ ಅಂದರೆ 21,500. ಸೊ ಇದನ್ನು ನಾವು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂತ ಕರಿತೀವಿ. ಈಗ ಪ್ರಶ್ನೆಯಲ್ಲಿ ನಾವು ತಗೊಂಡಿದ್ದನ್ನು ಬಿಟ್ಟು ಏನು ಉಳಿದಿದೆ ಇದನ್ನೆಲ್ಲ ನಾವು ಏನಂತ ಕರಿತೀವಿ, ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಸೊ ಪ್ರಶ್ನೆಯಲ್ಲಿ ಈಗ ಆಲ್ರೆಡಿ ನಾವು ತಗೊಂಡಿರುವಂಥ 4 ಐಟಮ್ಸ್, ಟ್ಯಾಕ್ಸ್ ಬಂದಿದ್ರೆ ತಗೊಂಡಿರ್ತೀವಿ, ಸ್ಯಾಲ್ರಿ ಬಂದಿದ್ರೆ ತಗೊಂಡಿರ್ತೀವಿ, ವೇಜಸ್ ಬಂದಿದ್ರೆ ತಗೊಂಡಿರ್ತೀವಿ, ರೆಂಟ್ ಬಂದಿದ್ರೆ ತಗೊಂಡಿರ್ತೀವಿ. ಸೊ ಯಾವ್ದಾವ್ದು ಕಂಪ್ಲೀಟ್ ಆಗಿದೆ ಅಂದರೆ ಟ್ಯಾಕ್ಸ್ ಕಂಪ್ಲೀಟ್ ಆಗಿದೆ, ಸ್ಯಾಲ್ರಿ ಕಂಪ್ಲೀಟ್ ಆಗಿದೆ, ವೇಜಸ್ ಕಂಪ್ಲೀಟ್ ಆಗಿದೆ, ಮತ್ತೆ ರೆಂಟ್ ಕಂಪ್ಲೀಟ್ ಆಗಿದೆ. ಇವನ್ನ ಬಿಟ್ಟು ಯಾವುದು ರಿಮೈನಿಂಗ್ ಅಮೌಂಟ್ ಇರುತ್ತೆ ಅದನ್ನೇ ನಾವು ಏನಂತ ಕರಿತೀವಿ, ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಯಾವುದೇ ಸೆಕ್ಯೂರಿಟಿ ಇರೋದಿಲ್ಲ ಅಂತ ಕ್ರೆಡಿಟರ್ಸ್. ಸೊ ಸಾಲ ಕೊಡುವಾಗ ಅಡ ಇಟ್ಕೊಂಡು ಏನಾದರೂ ಸಾಲ ಕೊಟ್ಟರೆ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಕರಿತೀವಿ. ಏನನ್ನೂ ಪ್ರೂಫ್ ಇಟ್ಕೊಳ್ಳಾರದೆ ಕೊಟ್ಟರೆ ಅದನ್ನೇ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಕರಿತೀವಿ. ಸೇಫ್ಟಿ ಇರೋದಿಲ್ಲ ಅಂತ ಕ್ರೆಡಿಟರ್ಸ್. ಸೊ ಇಲ್ಲಿ 3 ಐಟಮ್ ಇದೆ, ಒಂದು ಸನ್ಡ್ರಿ ಕ್ರೆಡಿಟರ್ಸ್, ಒಂದು ಬಿಲ್ಸ್ ಪೇಬಲ್, ಒಂದು ಬ್ಯಾಂಕ್ ಓವರ್ ಡ್ರಾಫ್ಟ್. ಸೊ ಇವೇ 3 ಐಟಮ್ ಬರುತ್ತೆ ಅಂತ ಇಲ್ಲ, ಯಾವ್ದು ಬಂದರೂ ಅದನ್ನ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಕರಿತೀವಿ. ಸೊ ಈ ಪ್ರಶ್ನೆಯಲ್ಲಿ ಇರೋದು 3 ಐಟಮ್. ಒಂದು ಯಾವುದಂದ್ರೆ ಸನ್ಡ್ರಿ ಕ್ರೆಡಿಟರ್ಸ್ ಇದೆ. ಸೊ ಸೆಕೆಂಡ್ ಐಟಮ್ ಯಾವ್ದಿದೆ ಅಂದ್ರೆ ಪ್ರಶ್ನೆಯಲ್ಲಿ ಬಿಲ್ಸ್ ಪೇಬಲ್ ಇದೆ. ಉಳಿದಿರುವಂಥ ಐಟಮ್ಸ್ನ ಇದರಲ್ಲಿ ಎಂಟ್ರಿ ಮಾಡ್ತೀವಿ. ನೆಕ್ಸ್ಟ್ ಇರೋದು ಯಾವುದಂದ್ರೆ ಪ್ರಶ್ನೆಯಲ್ಲಿ ಬಿಲ್ಸ್ ಪೇಬಲ್ ಆದ ನಂತರ ಬ್ಯಾಂಕ್ ಓವರ್ ಡ್ರಾಫ್ಟ್ ಇದೆ. ಸೊ ಬ್ಯಾಂಕ್ ಓಡಿ ಇದೆ. ಸೊ ಇವಿಷ್ಟನ್ನು ನಾವು ಫುಲ್ ಅಮೌಂಟ್ ಎಷ್ಟಿರುತ್ತೆ ಅದನ್ನ ಡೈರೆಕ್ಟಾಗಿ ತಗೋತೀವಿ. 4,000 ಸನ್ಡ್ರಿ ಕ್ರೆಡಿಟರ್ಸ್ ಇದೆ, ಬಿಲ್ಸ್ ಪೇಬಲ್ 2,000 ಇದೆ, ಬ್ಯಾಂಕ್ ಓವರ್ ಡ್ರಾಫ್ಟ್ 5,000 ಇದೆ. ಸೊ 4,000, 2,000, 5,000 ಎಂಟ್ರಿ ಮಾಡ್ತೀವಿ. 4,000, 2,000, 5,000. ನೆಕ್ಸ್ಟ್ ಇನ್ನೊಂದು ಎಂಟ್ರಿ ಮಾಡೋದಿರುತ್ತೆ. ಇನ್ನೊಂದು ಏನಂದ್ರೆ ರೆಂಟ್ ಎಕ್ಸಸ್ ಅಮೌಂಟ್ನ ಎಂಟ್ರಿ ಮಾಡೋದಿರುತ್ತೆ. ಸೊ ರೆಂಟ್ ಎಕ್ಸಸ್ ಅಮೌಂಟ್ ಅಂದ್ರೆ ಏನು, ಈಗ ಪ್ರಶ್ನೆಯಲ್ಲಿರುವಂಥ ರೆಂಟ್ 10,000 ಇದೆ. ಸೊ ನಾವು ಮೇಲಿನ ಅಕೌಂಟ್ನಲ್ಲಿ ಎಷ್ಟು ತಗೊಂಡಿದ್ದೀವಿ 2,000, ಅದನ್ನ ಡಿಡಕ್ಟ್ ಮಾಡಿ ಉಳಿದಿದ್ದ ರೆಂಟ್ನ ಇಲ್ಲಿ ತಗೊಳ್ಳೋದಕ್ಕೆ ಎಕ್ಸಸ್ ರೆಂಟ್ ಅಂತ ಕರಿತೀವಿ. ಸೊ ರಿಮೈನಿಂಗ್ 8,000 ರೆಂಟ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಇದನ್ನ ಟೋಟಲ್ ಮಾಡೋದು 4,000 ಪ್ಲಸ್ 2,000 ಪ್ಲಸ್ 5,000 ಪ್ಲಸ್ 8,000. ಸೊ ಇದಿಷ್ಟು ಆನ್ಸರ್ ಏನಿದೆ 19,000 ಆನ್ಸರ್ ಬಂದಿದೆ ಟೋಟಲ್. ಇದನ್ನೇ ನಾವು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಕರಿತೀವಿ. ಸೊ ಇದಿಷ್ಟು ಫಾರ್ಮ್ಯಾಟ್ ಮೂಲಕ ನೀವು ಆನ್ಸರ್ಸ್ನ ಬಿಡಿಸ್ಬೋದು. ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಮತ್ತು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ನೀವು ಆನ್ಸರ್ ಬಿಡಿಸುವಾಗ ಏನು ನೆನ್ಪಿಟ್ಕೋಬೇಕಂದ್ರೆ, ಮೊದಲು ಕ್ವಶನ್ನಲ್ಲಿರುವಂಥ ಎಲ್ಲ ಟ್ಯಾಕ್ಸ್ ಅಮೌಂಟ್ನ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ನಲ್ಲಿ ಹಚ್ತೀವಿ. ಸ್ಯಾಲ್ರಿ ಮತ್ತು ರೆಂಟ್ಗೆ ಡಿಡಕ್ಷನ್ ಇರುತ್ತೆ. ಸ್ಯಾಲ್ರಿಗೆ 300 ಪರ್ ಪರ್ಸನ್ ಇರುತ್ತೆ, ಮತ್ತು ವೇಜಸ್ಸು 100 ಪರ್ ಪರ್ಸನ್ ಇರುತ್ತೆ. ರೆಂಟ್ನ 1 ಮಂತಿಗೆ ಅಮೌಂಟ್ ಅಷ್ಟೇ ಹಚ್ತೀವಿ, ಅಂದರೆ ಡಿವೈಡೆಡ್ ಬೈ ಮಾಡಿ ಮಂತ್ಸ್ನ ಅಮೌಂಟ್ ಹಚ್ತೀವಿ. ಇವನ್ನ ಎಂಟ್ರಿ ಮಾಡಿದ ನಂತರ ಏನು ಟ್ರಾನ್ಸಾಕ್ಷನ್ಸ್ ಉಳಿಯುತ್ತೆ, ಪ್ರಶ್ನೆಯಲ್ಲಿ ಕೊಟ್ಟರು ಎಲ್ಲ ಟ್ರಾನ್ಸಾಕ್ಷನ್ ಉಳಿದಿದ್ದನ್ನ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ನಲ್ಲಿ ಎಂಟ್ರಿ ಮಾಡ್ತೀವಿ. ಸೊ ಇದಿಷ್ಟು ನಿಮ್ಮ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಮತ್ತು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಇನ್ ಫಾರ್ಮ್ಯಾಟ್. ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದಿನ ಪ್ರಾಬ್ಲಮ್ನೊಂದಿಗೆ ಸಿಗೋಣ. ಧನ್ಯವಾದಗಳು.